CAR TET question paper with official key answer 2024 paper 2 ಕನ್ನಡ. ಈ ಕೆಳಗಿನ ಗದ್ಯ ಭಾಗವನ್ನು ಓದಿ 1ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿ. ಈಗ ಅಮೆರಿಕದ ದಕ್ಷಿಣ ಕೆರೋಲಿನಾದಲ್ಲಿ ಮೇದರ ಬುಟ್ಟಿಗಳಿಗೆ ತುಂಬ ಬೇಡಿಕೆ. ಈ ಬುಟ್ಟಿಗಳನ್ನು ಎಣೆಯುವವರೆಲ್ಲ ಅಮೆರಿಕನ್ ನೀಗ್ರೋ ಹೆಂಗಸರು. ಇವರು ಆಫ್ರಿಕಾದಿಂದ 300 ವರ್ಷಗಳ ಹಿಂದೆ ಗುಲಾಮರಾಗಿ ಸೆರೆ ಸಿಕ್ಕು ಇಲ್ಲಿಗೆ ಬಂದವರು. 18ನೇ ಶತಮಾನದಲ್ಲಿ ಕೆರೋಲಿನಾದ ತೋಟಗಾರರು ಇವರನ್ನು ಭತ್ತ ಬೆಳೆಯಲು ಕೊಂಡು ತಂದರು. ಭತ್ತ ಬೆಳೆಯುತ್ತಿದ್ದಾಗ ಬೆಳಗಿನ ಹೊತ್ತು ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಆಳುಗಳು ಸಂಜೆಯೆಲ್ಲ ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡನ್ನು ಉಪಯೋಗಿಸಿಕೊಂಡು ತಮಗೆ ಅಗತ್ಯವಾದ ವಸ್ತುಗಳನ್ನು ಎಣೆಯುತ್ತಿದ್ದರು. ಇವರು ತಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಒಗಿಸಿ ಬುಟ್ಟೆ ಎಣೆಯುವುದಿಲ್ಲ. ಅದರ ಬದಲು ಬೆತ್ತದಂತೆ ಕಿರುಬಿದಿರಿನಿಂದ ದಾರದ ಎಳೆಗಳನ್ನು ತಯಾರಿಸಿ ಒಂದೊಂದು ಸುತ್ತಿಗೂ ಕಟ್ಟಿ ಬಿಗಿ ಮಾಡುತ್ತಾ ಬುಟ್ಟಿ ರೂಪಿಸುತ್ತಾರೆ. ಆದರೆ ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯಲಿಲ್ಲ. ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು. ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು. ಅಂತರ್ಯುದ್ಧದ ನಂತರ 30 ವರ್ಷಗಳ ತರುವಾಯ ಭಾರೀ ಬಿರುಗಾಳಿಯ ಅನಾಹುತದಲ್ಲಿ ಇವರ ಹಳ್ಳಿಗಳು ಭತ್ತದ ಗದ್ದೆಗಳು ನಾಶವಾದವು. ಆದರೂ ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಎಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ. 20ನೇ ಶತಮಾನದಲ್ಲಿ ಇವರ ಕಲಾತ್ಮಕ ಬುಟ್ಟಿಗಳಿಗೆ ಬೇಡಿಕೆ ಅಧಿಕವಾಯಿತು. ಇವರೇ ಅಮೆರಿಕದ ಹೈವೇಗಳ ಪಕ್ಕ ಬಯಲು ಮಾರುಕಟ್ಟೆಗಳನ್ನು ರೂಪಿಸಿಕೊಂಡು ತಮ್ಮ ಕರಕುಶಲ ವಸ್ತುಗಳನ್ನು ಮಾರತೊಡಗಿದರು. ಇವರ ಬಯಲು ಮಾರುಕಟ್ಟೆಗಳು ನಮ್ಮ ಸಂತೆಗಳನ್ನು ಹೋಲುತ್ತವೆ. ಅಮೆರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ. ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಯಾವುದಕ್ಕೆ ಗಿರಾಕಿಗಳು ಕಡಿಮೆಯಾದರು? ಸರಿಯಾದ ಉತ್ತರ ಭತ್ತ. ಮೇದರ ಬುಟ್ಟಿಗಳಿಗೆ ಇಲ್ಲಿ ತುಂಬ ಬೇಡಿಕೆ. ಸರಿಯಾದ ಉತ್ತರ ಅಮೆರಿಕದ ದಕ್ಷಿಣ ಕೆರೋಲಿನಾ. ಇವು ಅಮೆರಿಕದ ಸೂಪರ್ ಮಾರ್ಕೆಟ್ಗಳಿಗಿಂತಲೂ ಜನಪ್ರಿಯವಾಗಿವೆ. ಬಯಲು ಮಾರುಕಟ್ಟೆಗಳು. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಪರಂಪರೆಯಿಂದ ಬಂದಿದ್ದ ತಮ್ಮ ಬುಟ್ಟಿ ಎಣೆಗಾರಿಕೆಯನ್ನು ಆಫ್ರಿಕನ್ ಹೆಂಗಸರು ಕೈಬಿಡಲಿಲ್ಲ. ಕಲಾತ್ಮಕವಾದ ಭತ್ತದ ಬುಟ್ಟಿಯನ್ನು ಈ ವಸ್ತುಗಳು ಉಪಯೋಗಿಸಿಕೊಂಡು ಎಣೆಯುತ್ತಿದ್ದರು. ಭತ್ತದ ಹುಲ್ಲು ಮತ್ತು ನದಿ ತೀರದಲ್ಲಿ ದೊರೆಯುವ ಜೊಂಡು. ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಉಗಿಸಿ ಬಟ್ಟೆ ಎಣೆಯುವುದಿಲ್ಲ. ಇಲ್ಲಿ ಇವರು ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಸರ್ವನಾಮ. ಇವರ ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ? ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿವೆ. ಅಮೆರಿಕದಲ್ಲಿ ಅಂತರ್ಯುದ್ಧ ಆರಂಭವಾಗಿ ಭತ್ತಕ್ಕೆ ಗಿರಾಕಿಗಳು ಕಡಿಮೆಯಾದರು. ಬ್ರೆಡ್ ಪ್ರಧಾನ ಆಹಾರವಾದ್ದರಿಂದ ಎಲ್ಲರೂ ಗೋಧಿಯನ್ನೇ ಅವಲಂಬಿಸಿದರು. ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಸಾಮಾನ್ಯಾರ್ಥ ಕಾವ್ಯಯ. ಈ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾವು ನೀವು ಅವರು ಇವರು ಒಂದೇ ಒಂದೇ ಒಂದೇ. ಭೂಮಿ ತಾಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ. ಸ್ವಸ್ವಭಾವ ಚಾರೆ ಬೇರೆ ತಾಯ ಬಸಿರು ಒಂದೇ. ಕಳಸ ಶಿಲುಬೆ ಬಿಳಿ ಮಿನಾರು ಧರ್ಮದುಸಿರು ಒಂದೇ. ಆಂಗ್ಲ ಆಫ್ರಿಕನ್ನರಲ್ಲಿ ಅರಿವ ನೆತ್ತರೊಂದೇ. ಅಕ್ಕಿ ರಾಗಿ ಬಿಳಿದು ಕರಿದು ಹುಲ್ಲು ಬಣ್ಣ ಒಂದೇ. ಬಾಣ ಬಿರುಸು ಕುಂಡ ಅಣತೆ ಬೆಳಕ ಸತ್ವ ಒಂದೇ. ಕಂದ ವೃತ್ತ ತ್ರಿಪದಿ ವಚನ ರಸ ಕವಿತ್ವ ಒಂದೇ. ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದೇ. ಪೂರ್ವೋತ್ತರ ಪಡ ತೆಂಕಣ ಗಾಳಿ ಮುಗಿಲು ಒಂದೇ. ಇಲ್ಲಿ ಕವಿ ಯಾರು ಯಾರನ್ನು ಒಂದು ಎಂದು ಹೇಳಿದ್ದಾರೆ? ಸರಿಯಾದ ಉತ್ತರ ನಾವು ನೀವು ಅವರು ಇವರು. ಎಲ್ಲರೂ ಹಿಂದೆ ಏನೆಂದು ಪಣ ತೊಡಬೇಕೆಂದು ಕವಿ ಆಶಿಸಿದ್ದಾರೆ. ಸರಿಯಾದ ಉತ್ತರ ಭೂಮಿ ತಾಯಿಯ ಕುಡಿಗಳು. ಈ ಪದ್ಯದ ಆಶಯಭಾವ 1 ಮತ್ತು 2 ಸರಿಯಾಗಿವೆ. ನಾವೆಲ್ಲ ಸೋದರರಂತೆ ಬಾಳು ನಡೆಸಬೇಕೆಂಬ ಏಕತಾಭಾವವನ್ನು ಈ ಕವನ ಒಳಗೊಂಡಿದೆ. ಮಾನವರಾದ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನು ಈ ಕವನ ತಿಳಿಸುತ್ತದೆ. ರಸಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋಪ್ರಕಾರಗಳು ಕಂದ ವೃತ್ತಿ ತ್ರಿಪದಿ ವಚನ. ತೆಂಕಣ ಪದದ ಅರ್ಥ ದಕ್ಷಿಣ. ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ವಚನವು 8 ಸಾಲಿನ ಪದ್ಯವಾಗಿರುತ್ತದೆ. ಎ ಪಟ್ಟಿಯಲ್ಲಿರುವ ಪದಗಳಿಗೆ ಬಿ ಪಟ್ಟಿಯಲ್ಲಿರುವ ಅರ್ಥಗಳನ್ನು ಹೊಂದಿಸಿ ಬರೆದಾಗ ಬರುವ ಸರಿಯಾದ ರೂಪ ನೆತ್ತರು ರಕ್ತ. ಚಹರೆ ಲಕ್ಷಣ. ಪಣ ಪ್ರತಿಜ್ಞೆ. ಬಸಿರು ಹೊಟ್ಟೆ.
ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯವು ಸಾಮಾನ್ಯ ವಾಕ್ಯ. ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳ ಗುಂಪು ಮೈಮುಚ್ಚು, ಕಣ್ದೆರೆ, ಕಂಗೆಡು. ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ತಾಗಣ. ಸ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ, ಇಂಗ್ಲಿಷ್. ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಇದು ಈ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ವೃತ್ಯಾನುಪ್ರಾಸ. ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ, ಸೂತ್ರವನ್ನು ರೂಪಿಸುವುದು ಇವು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ. ಅನುಗಮನ ಪದ್ಧತಿ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಪ್ರಜಾಪ್ರಭುತ್ವದ ಮೌಲ್ಯಗಳು. ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿಯಲ್ಲಿ ಬೆಡಗಿನ ತಾಣ ಜಯಪುರ ಹಾಗೂ 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯ ಪಾಠಗಳನ್ನು ಬೋಧಿಸುತ್ತಾರೆ. ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿದೆ. ಸುರುಳಿಯಾಕಾರದ ವಿಧಾನ. 2005ರ ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ. ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿವೆ. ಕಲಿಕೆಯನ್ನು ಜೀವನದ ಅವಶ್ಯಕತೆಯೊಂದಿಗೆ ಜೋಡಿಸುವುದು, ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ತಾಯೇ ಬಾರ ಮೊಗವ ತೋರ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನಿಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಮಗೆ ಈ ವಿಧಾನವನ್ನು ತಿಳಿಸುತ್ತದೆ. ಸರಿಯಾದ ಉತ್ತರ ಸಮ್ಮಿಳಿತ ವಿಧಾನ. ಭಾಷೆ ಎಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನ ಎಂದು ಹೇಳಿದವರು ಪ್ಲೇಟೋ. ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಭಾಷಿಕ ಉದ್ದೇಶ. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಎಂದರೆ ಕೇಳುವಿಕೆ. ನಾಡನುಡಿಯ ಪರಂಪರೆ, ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಸಾಹಿತ್ಯಿಕ ಉದ್ದೇಶ. ಪಠ್ಯಕ್ರಮ ನಿರ್ಧರಿಸಿದ ಗುರಿಗಳನ್ನು, ಪಠ್ಯವಸ್ತು ಸೂಚಿಸಿದ ಮಾರ್ಗೋಪಾಯಗಳನ್ನು ಸಾಕಾರಗೊಳಿಸಲು ಒಂದು ನಿರ್ದಿಷ್ಟ ವಿಷಯದ ಪಠ್ಯಾಂಶಗಳನ್ನು ಒಳಗೊಂಡ ಸಾಧನ. ಸರಿಯಾದ ಉತ್ತರ ಪಠ್ಯಪುಸ್ತಕ. ಪ್ರಿಯ ವೀಕ್ಷಕರೇ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ಹಳೆ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಅಫಿಷಿಯಲ್ ಕೀ ಆನ್ಸರ್ ಸಾಲ್ವ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ಚೆಕ್ ಮಾಡಿ. ಮರಿಬೇಡಿ, ಗುಡ್ ಇನ್ಫೋ ಕನ್ನಡ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.